ಸ್ಯಾಟಲೈಟ್ ಚಾನೆಲ್ಗಳೇ, ಯಾವಾಗ್ರಿ ಮಾತಾಡ್ತೀರಿ ನೀವು? ಈಗಲೂ ಮಾತಾಡೋದಿಲ್ವಾ? ಮತ್ತು ಯಾವಾಗ ಮಾತಾಡ್ತೀರಿ ನೀವು? ಬಾಯಿ ತೆರೆಯೋದೇ ಇಲ್ವಲ್ಲ. ಈ ದೇಶದ ಪ್ರಧಾನಮಂತ್ರಿಗಳು ಚುನಾವಣಾ ಸಮಯದಲ್ಲಿ ಸಾವಿರಾರು ಕಾರುಗಳನ್ನು ಇಟ್ಕೊಂಡು ರ್ಯಾಲಿ ಮಾಡ್ತಾರೆ. ಲಕ್ಷಾಂತರ ಜನ ವೆಹಿಕಲ್ಸನ್ನು ಕರ್ಕೊಂಡು ಬಂದು ಅವರಿಗೆ ಬಸ್ಸುಗಳು, ಕಾರುಗಳು ಎಲ್ಲವನ್ನು ಕರ್ಕೊಂಡು ಬಂದು ರ್ಯಾಲಿಗಳನ್ನು ಮಾಡ್ತಾರೆ, ಸಮಾವೇಶಗಳನ್ನು ಮಾಡ್ತಾರೆ. ಆವತ್ತು ಈ ದೇಶ ಸಂಕಷ್ಟದಲ್ಲಿದೆ ಗೊತ್ತಾಗಲಿಲ್ಲ ಅವ್ರಿಗೆ. ಎಲೆಕ್ಷನ್ ಮುಗಿದ ನಂತರ ದಿಢೀರಂತ ದೇಶದ ಬಗ್ಗೆ ಕಾಳಜಿ ಬಂದ್ಬಿಡ್ತು. ವೆಹಿಕಲ್ಗಳನ್ನು ಬಳಸೋಕ್ಕೆ ಹೋಗಬೇಡಿ, ಪೆಟ್ರೋಲ್ ಡೀಸೆಲನ್ನು ಉಳಿಸಿ, ಗ್ಯಾಸನ್ನು ಬಳಸೋಕ್ಕೆ ಹೋಗಬೇಡಿ, ಚಿನ್ನವನ್ನು ಖರೀದಿ ಮಾಡಬೇಡಿ, ಅಡುಗೆ ಎಣ್ಣೆಯನ್ನು ಉಳಿಸಿ ಅಂತ ಹೇಳಿದ್ರಲ್ಲ. ಅದನ್ನು ಇಟ್ಕೊಂಡು ನೀವು ಪತ್ರಕರ್ತರು ಪ್ರಶ್ನೆ ಮಾಡಬೇಕಾಗಿತ್ತಲ್ಲ. ನಿಮಗೆ 5 ಪೈಸಾ ಬೆಲೆ ಕೊಡ್ತಾ ಇಲ್ಲರಿ ಪ್ರಧಾನಮಂತ್ರಿಗಳು. ಪತ್ರಕರ್ತರೇ, ನಿಮಗೆ 5 ಪೈಸಾ, 1 ಪೈಸಾ ಬೆಲೆ ಕೊಡ್ತಾ ಇಲ್ಲ. ಪ್ರಧಾನಮಂತ್ರಿ ಆಗಿ 13 ವರ್ಷ ಆದರೂ ಸಹ ನಿಮ್ಮನ್ನು ಕರೆದು ಒಂದು ಪತ್ರಿಕಾಗೋಷ್ಠಿ ನಡೆಸಲಿಲ್ಲರಿ. ನಿಮ್ಮ ಕತೆ ಏನು ಅಂತೇಳಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಮನ್ನು ದೂರವಾಗಿಟ್ಟಿದ್ದಾರೆ, ನಿಮ್ಮನ್ನು ಬಹಳ ದೂರವಾಗಿಟ್ಟಿದ್ದಾರೆ. ನಿಮ್ಮನ್ನು ಹತ್ತಿರಕ್ಕೆ ತಗೊಳ್ಳೋದಿಲ್ಲ. ನಿಮ್ಮನ್ನು ಕಂಡ್ರೆ ಅವರಿಗೆ ಭಯನೇ ಇಲ್ಲ, ನಿಮ್ಮನ್ನು ಕಂಡ್ರೆ ಕೇರೇ ಮಾಡೋದಿಲ್ಲ ಅವರು. ಅಂತಹ ಸ್ಥಿತಿಯಲ್ಲಿ ಪತ್ರಕರ್ತರ ಸ್ಯಾಟಲೈಟ್ ಚಾನೆಲ್ಗಳನ್ನು ದೂರ ಇಟ್ಟಿದ್ದಾರೆ. ಅವರ ಚುನಾವಣಾ ಸಮಯದಲ್ಲಿ ಬನ್ನಿ ಬನ್ನಿ ಅಂದ ತಕ್ಷಣ ಓಡೋಗ್ತೀರಿ ಅವ್ರ ಕಚೇರಿಗೆ. ಮುಂದ್ಗಡೆ ಕೂತ್ಕೊಂಡು ಅವರೇ ಕೊಟ್ಟಿರುವಂಥ ಕ್ವಶನ್ಗಳನ್ನು ಕೇಳ್ತೀರಿ. ಅವರು ಉತ್ತರ ಕೊಟ್ಟಿದ ತಕ್ಷಣ ಏನು ನಾವು ಖುಷಿಯಾಗಿ ನಮ್ಮ TV9ನ ರಂಗನಾಥ್ ಭಾರದ್ವಾಜ್, ನಮ್ಮ ಏಷ್ಯಾನೆಟ್ ಸುವರ್ಣವಾಹಿನಿ ಅಜಿತ್ ಹನುಮಕ್ನವರು, ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣ, ಅಮಿತ್ ಶಾ ಜೊತೆ ಮಾತನಾಡಿದ್ದು, ನ್ಯೂಸ್ 18ನವರು ಇವರು ಸಾಧನೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಅವರು ಬೆಲೆನೇ ಕೊಡ್ತಾ ಇಲ್ಲ. ಕೊನೆಯ ಪಕ್ಷ ಅವರನ್ನು ಪ್ರಶ್ನೆ ಮಾಡಬೇಕಾಗಿದ್ದಂತಹ ಮಾಧ್ಯಮಗಳು ಇವತ್ತು ಬಾಯಿ ಮುಚ್ಕೊಂಡು ಕೂತಿದ್ದೀರಲ್ರಿ, ಬಾಯಿ ಮುಚ್ಕೊಂಡು ಕೂತಿದ್ದೀರಲ್ಲ. ಇನ್ನು ಯಾವಾಗ ಪ್ರಶ್ನೆ ಮಾಡ್ತೀರಿ? ಇವತ್ತು ತೋರಿಸ್ತಾ ಇದ್ದೀರಲ್ಲ, ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿ 3 ದಿವಸ ಆಗಿದೆಯಲ್ಲ, 3 ದಿವಸದಲ್ಲಿ ಚೀಮಾರಿ ಹಾಕಬೇಕಾಗಿತ್ತು. ಆಡಳಿತ ಸರ್ಕಾರಗಳನ್ನು ಚೀಮಾರಿ ಹಾಕಬೇಕಾಗಿತ್ತು. ನೀವು ಮಾಡಿದ್ದೇನು? ಪ್ರಧಾನಮಂತ್ರಿಗಳು ಬೆಂಗಾವಲು ವಾಹನಗಳ ಕಡಿತವನ್ನು ಮಾಡಿದ್ದಾರೆ. 2 ಗಾಡಿಯಿಂದಲೇ ಬರ್ತಾ ಇದ್ದಾರೆ, ಮಾದರಿ ಆಗ್ತಾ ಇದ್ದಾರೆ ಅಂದ್ರಲ್ಲ. ಹಾಗಾದರೆ ಇಷ್ಟು ದಿವಸ ಪ್ರಧಾನಮಂತ್ರಿಗಳು ಅವರಿಗೆ 100 ಬೆಂಗಾವಲು ವೆಹಿಕಲ್ಗಳನ್ನು ಇಟ್ಕೊಂಡು ಬಂದ್ರಲ್ಲ, ಅವೆಲ್ಲ ಏನ್ರಿ? ಜನರ ತೆರಿಗೆ ಹಣ ಲಾಸ್ ಮಾಡ್ತಾ ಇರ್ಬೋದಲ್ಲ. ಆ ಬೆಂಗಾವಲು ವಾಹನಕ್ಕೆ ಒಂದಷ್ಟು ಜನ ಸಿಬ್ಬಂದಿಗಳು, ಅವರಿಗೆ ಸರ್ಕಾರಿ ಸಂಬಳ, ಅವರಿಗೆ TADA ಇವೆಲ್ಲವೂ ಸಹ ಜನರ ತೆರಿಗೆ ಹಣದಿಂದ ಕೊಡ್ತಾ ಇದ್ದಿದ್ದಲ್ವಾ. ಈಗ ಪ್ರಧಾನಮಂತ್ರಿಗಳು ಬೆಂಗಾವಲು ವಾಹನಗಳನ್ನು ಕಡಿಮೆ ಮಾಡಿದ್ದಾರಂತೆ. ಇದ್ಯಾಕೆ ಮೊದಲಿಂದ ಮಾಡಲಿಲ್ಲ? ಸತ್ಯ ಇಲ್ಲೇ ಇದೆ ರೀ, ಸೃಷ್ಟಿ ಅಲ್ಲ ಇದು. ಅವನು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು. ಇವತ್ತಿರುವಂತಹ ಕಾಳಜಿ ಅವತ್ತ್ಯಾಕ್ರೆ ಇರಲಿಲ್ಲ? 12-13 ವರ್ಷಗಳಿಂದ ಇಡೀ ಭಾರತವನ್ನು ಸುಳ್ಳುಗಳನ್ನು ಹೇಳ್ಕೊಂಡೇ ಬರ್ತಾ ಇದ್ದಾರಲ್ಲ. ಯಾಕೆ? ಪತ್ರಕರ್ತರಾದ ನಿಮಗೆ 2014ರಲ್ಲಿ ಪ್ರಧಾನಮಂತ್ರಿಗಳು ಉತ್ತರ ಪ್ರದೇಶದ ಚುನಾವಣಾ ಭಾಷಣದಲ್ಲಿ ಮಾತಾಡಿದ್ರಲ್ಲ, ವಿದೇಶದಲ್ಲಿದ್ದಂತಿರುವಂತಹ ಕಪ್ಪು ಹಣವನ್ನು ವಾಪಸ್ ತಂದರೆ ಭಾರತಕ್ಕೆ ಪ್ರತಿಯೊಬ್ಬರ ಖಾತೆಗೆ 15ರಿಂದ 20 ಲಕ್ಷ ಹಾಕುವಷ್ಟು ಕಪ್ಪು ಹಣ ಇದೆ, 100 ದಿವಸದಲ್ಲಿ ತರ್ತೀವಿ ಅಂತ ಹೇಳಿದ್ರಲ್ಲ. ಮರ್ತೋಗ್ಬಿಡ್ತಾ? ಜ್ಞಾಪಕ ಇಲ್ವಾ ನಿಮಗೆ? ಅದು ಸುಳ್ಳಲ್ವಾ? ಯಾಕ್ರಿ ಹೇಳಲಿಲ್ಲ? ಯಾತಕ್ಕೋಸ್ಕರ ಇದನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಪತ್ರಕರ್ತರೇ? ಇದು ದೊಡ್ಡ ಸುಳ್ಳಲ್ವಾ? ಅಖಂಡ ಭಾರತೀಯರಿಗೆ ಮೋಸ ಮಾಡಿರುವಂಥದ್ದಲ್ಲ. ಜಗತ್ತು ನರೇಂದ್ರ ಮೋದಿಯವರು ಏನೋ ಮಾಡಿಬಿಡ್ತಾರೆ ಅಂತ ತಿಳ್ಕೊಂಡಿದ್ರಲ್ಲ, ವಿದೇಶಗಳಲ್ಲಿರುವಂತಹ ಭಾರತೀಯರಿಗೂ ಮೋಸ ಮಾಡಿದ್ದಲ್ವೇನ್ರಿ ಇದು? ಎಲ್ಲಿ ಹೋಯ್ತ್ರಿ ಕಪ್ಪು ಹಣ? ವಿದೇಶ ಸ್ವಿಸ್ ಬ್ಯಾಂಕಲ್ಲಿದ್ದಂಥ ಕಪ್ಪು ಹಣ ಎಲ್ಲಿ ಹೋಯ್ತು? ಏನಾದರೂ ಕೇಳ್ತಾ ಇದ್ದೀರಾ? ಕೇಳಲ್ಲ. ನಿಮಗೆ ಕೇಳುವಷ್ಟು ಧೈರ್ಯನೂ ಇಲ್ಲ. ನಿಮ್ಮನ್ನು ದೂರ ಇಟ್ಟಿದ್ದಾರೆ, ನಿಮ್ಮನ್ನು ಅತಿ ದೂರದಲ್ಲಿಟ್ಟಿದ್ದಾರೆ, ಹತ್ತಿರಕ್ಕೆ ಕರೆಯೋದಿಲ್ಲ ಅವರು. ಯಾಕೆ ಅಂತಂದರೆ ನೀವು ಏನು ಅಂತ ಅವ್ರಿಗೆ ಗೊತ್ತಾಗಿದೆ. ನಿಮ್ಮ ಚಾನೆಲ್ಗಳು ನಡೀತಾ ಇದೆಯಲ್ಲ, ಚಾನೆಲ್ಗಳು ಯಾರ ಮುಖ್ಯಸ್ಥರು ಅಂತೇಳಿ ನರೇಂದ್ರ ಮೋದಿ ಅವರಿಗೆ ಗೊತ್ತಿದೆ. ಏನು ಬಾಯಿ ಬಿಡೋದಕ್ಕಾಗಲ್ಲ. ನೀವು ಆ ಸ್ಥಿತಿಗೆ ತಂದಿಟ್ಟು ಕೂರಿಸಿದ್ದಾರೆ 2014ರಿಂದ ಈಚೆಗೆ. ನಿಮ್ಮ ಪರಿಸ್ಥಿತಿಯನ್ನು ನೀವೇ ಒಂದು ಸಾರಿ ನಿಮಗೆ ಆತ್ಮಾವಲೋಕನ ಮಾಡ್ಕೊಂಬಿಡಿ. ಹೀಗೂ ನಾವು ಪತ್ರಿಕೋದ್ಯಮವನ್ನು ನಡೆಸಬೇಕಾ ಅಂತ. ಇಷ್ಟೊಂದು ಕ್ಲಿಷ್ಟಕರ ಪರಿಸ್ಥಿತಿನಲ್ಲಿ ನೀವು ಮಾಧ್ಯಮದವರು ಮಾಡ್ತಾ ಇರುವುದು ಏನು?
ವಿಚಾರಗಳು, ಕೆಲಸಕ್ಕೆ ಬಾರದಂತಹ ವಿಚಾರಗಳು, ಹಿಜಾಬ್ ಗಲಾಟೆ ಅಂತೆ, ಅದೊಂದು ಗಲಾಟೆ ಅಂತೆ, ಇದೊಂದು ಗಲಾಟೆ ಅಂತೆ, ವಚನಾನಂದ ಸ್ವಾಮೀಜಿಗೆ ಪೋಕ್ಸೋ ಕೇಸ್ ಅಂತೆ, ಮತ್ತೊಂದಂತೆ ಅಂತ ಹೋಗ್ತಾ ಇದ್ದೀರಲ್ಲ. ಇದೇನಾ ನಿಮ್ಮ ಬದ್ಧತೆ? ಇದೇನಾ ನಿಮ್ಮ ನೈತಿಕತೆ? ಇದೇನ ಮೌಲ್ಯಾಧಾರಿತವಾದಂತಹ ಪತ್ರಿಕೋದ್ಯಮ? ರಾಜಕಾರಣಿಗಳಿಗೂ ನಿಮಗೂ ಏನಾದರೂ ವ್ಯತ್ಯಾಸ ಇದೆಯೇನ್ರಿ? ಪಬ್ಲಿಕ್ ಟಿವಿ ರಂಗಣ್ಣವರೇ, ಅಜಿತ್ ಹನುಮಕ್ಕನವರೇ, TV9 ರಂಗನಾಥ್ ಭಾರದ್ವಾಜ್ ಅವರೇ, ರವಿಕುಮಾರ್ ಅವರೇ, ರಮಾಕಾಂತ್ ಅವರೇ, ಹರಿಪ್ರಸಾದ್ ಅವರೇ, ಗ್ಯಾರಂಟಿ ನ್ಯೂಸ್ನ ರಾಧಕ್ಕ ಅವರು ಆಗಾಗ ಮಾತಾಡ್ತಾ ಇರ್ತಾರೆ ಪಾಪ. ಬೇರೆ ಯಾವ ಚಾನಲ್ಗಳು ಸಹ ನರೇಂದ್ರ ಮೋದಿಯವರನ್ನು ಹೊಗಳ್ತಾ ಇದ್ದೀರಲ್ರಿ, ಅಲ್ಲಿ ಹೋಗಿ ಮಾತಾಡ್ತಾರೆ. ದೇಶದ ವಿಚಾರಕ್ಕೆ ಲೋಗೋಗಳು ಇಟ್ಕೊಂಡೋಗಿ ಜನಾಭಿಪ್ರಾಯ ಸಂಗ್ರಹಣ ಮಾಡ್ತಾ ಇದ್ದಾರೆ. ಇವರು ಚೀಮಾರಿ ಹಾಕಬೇಕಾಗಿದ್ದಂಥವರು ಜನಾಭಿಪ್ರಾಯಗಳನ್ನು ಸಂಗ್ರಹಣ ಮಾಡಿ ಅವರಿಗೆ ಬೇಕಾದಂಥದ್ದನ್ನು ಎಡಿಟ್ ಮಾಡಿ ಅವರ ಚಾನಲಲ್ಲಿ ಹಾಕ್ತಾ ಇದ್ದಾರೆ. ಇನ್ನೆಷ್ಟು ಕೆಳಮಟ್ಟಕ್ಕೆ ಹೋಗಿರಬೇಕು ಪತ್ರಿಕೋದ್ಯಮ? ನಿಮಗೆ ಯಾರು ಗೌರವ ಕೊಡ್ತಾ ಇಲ್ವೋ? ಪ್ರಧಾನಮಂತ್ರಿಗಳು ಇವತ್ತಿನವರೆಗೆ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ, ನಮಗೆ ಗೌರವ ಕೊಡ್ತಾ ಇಲ್ಲ, ನಮ್ಮ ವೃತ್ತಿಗೆ ಅವಮಾನ ಮಾಡ್ತಾ ಇದ್ದಾರೆ, ನಾವು ಇವ್ರನ್ನ ಪ್ರಶ್ನೆ ಮಾಡಬೇಕು ಅನ್ನೋದು ಒಂದು ಚೂರಾದರೂ ಇವರಿಗೆ ಮನಸ್ಸಿನಲ್ಲಿ ಬಂದಿದ್ದರೆ ಇವತ್ತು ಪ್ರಶ್ನೆ ಮಾಡ್ತಿದ್ರು ರೀ. ನಿಮ್ಮ ಚಾನಲ್ಗಳನ್ನು ಉಳಿಸ್ಕೊಳ್ಳೋದಕ್ಕೆ, ನಿಮ್ಮ ಚಾನಲ್ಗಳನ್ನು ಕಟ್ಟೋದಕ್ಕೆ, ನಿಮ್ಮ ಚಾನಲ್ಗಳನ್ನು ಬೆಳೆಸೋದಕ್ಕೆ ಏನು ಬೇಕಾದರೂ ಮಾಡ್ತೀರಾ ಅನ್ನೋದಾದರೆ ಈ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಕೊಟ್ಟಿರುವಂಥ ಸ್ವತಂತ್ರವನ್ನು ಬಳಸ್ಕೊಂಡು ಈ ಜನರ ಧ್ವನಿಯಾಗಿ ಪ್ರಾಮಾಣಿಕವಾಗಿ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡೋದಕ್ಕೆ ಆಗಲ್ವಾ? ನಿಮಗೆ ಆಗೋದಿಲ್ವಾ? ಒಂದೇ ಒಂದು ಸಾರಿ ನಿಮ್ಮ ಆತ್ಮಸಾಕ್ಷಿಯನ್ನು ಪ್ರಾಮಾಣಿಕವಾಗಿ ಕೇಳ್ಕೊಂಡು ನೋಡಿ. ನೀವು ಎಷ್ಟು ಪತ್ರಿಕೋದ್ಯಮಕ್ಕೆ ಎಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ ನಿಮಗೆ ಗೊತ್ತಾಗುತ್ತೆ. ಎಷ್ಟೊಂದು ಸುಳ್ಳುಗಳು ಹೇಳಿದ್ರಿ ದೇಶದ ಪ್ರಧಾನಮಂತ್ರಿಗಳು, ಸುಳ್ಳು ಹೇಳ್ತಾನೆ ಇದ್ದಾರಲ್ರಿ. ಡಿಮಾನಿಟೈಸೇಷನ್ ಮಾಡಿದ್ರಲ್ರಿ, ನೂರಾರು ಜನ ಜೀವ ಕಳ್ಕೊಂಡ್ರು. 97.98% ಹಣ ವಾಪಸ್ ಬಂತು. ಯಾರ ಕೈಯಲ್ಲೂ ಕಪ್ಪು ಹಣ ಇರೋದಿಲ್ಲ ಅಂತ ಅಂದ್ಕೊಂಡ್ರೆ ಇವತ್ತೊಂದು ಓಟಿಗೆ 5,000 ರೂಪಾಯಿ 6,000 ರೂಪಾಯಿ ಕೊಡ್ತಾ ಇದ್ದಾರಲ್ಲ, ಎಲ್ಲಿಂದ ಬಂತ್ರಿ? ಎಲ್ರಿ ಹೋಯ್ತು ಡಿಮಾನಿಟೈಸೇಷನ್? ಸಕ್ಸಸ್ ಆಯ್ತೇನ್ರಿ? ಇದ್ರ ಬಗ್ಗೆ ಮಾತಾಡೋದಿಲ್ಲ ನೋಡ್ರಿ. ಡಾಲರ್ 96 ದಾಟ್ತಾ ಇದೆ, ಮಾತಾಡೋದಿಲ್ಲ. 220 ಲಕ್ಷ ಕೋಟಿ ದಾಟ್ತಾ ಇದೆ ವಿದೇಶಿ ಸಾಲ, ಮಾತಾಡೋದಿಲ್ಲ. ಇವರಿಗೆ ಬೇಕಾಗಿರುವುದು ಏನು? ಅವತ್ತಿನ ದಿವಸ ಇವರು ಟೈಮ್ ಪಾಸ್ ಆಗಬೇಕು. ಅದಕ್ಕೋಸ್ಕರವಾಗಿ ಪವಿತ್ರವಾದಂಥ ಪತ್ರಿಕೋದ್ಯಮವನ್ನು ನೀವು ಬಳಸ್ಕೊಳ್ತಾ ಇದ್ದೀರಿ. ನಿಮ್ಮ ಮೇಲೆ ಸಾಕಷ್ಟು ನಂಬಿಕೆ ಇತ್ತು ರೀ, ನಿಮ್ಮ ಮೇಲೆ ಇವತ್ತಿಗೂ ಸಹ ನಂಬಿಕೆ ಇದೆ, ವಿಶ್ವಾಸ ಇದೆ. ಈಗಲಾದರೂ ಅವಾಗ ನಮ್ಮ ಗ್ಯಾರಂಟಿ ನ್ಯೂಸ್ನ ರಾಧಕ್ಕ ಮಾತಾಡ್ತಾ ಇರ್ತಾರೆ, ಪ್ರಶ್ನೆ ಮಾಡ್ತಾ ಇರ್ತಾರೆ. ಗ್ಯಾರಂಟಿ ನ್ಯೂಸ್ ಬಂದಾಗ್ಲಿಂದಲೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪಬ್ಲಿಕ್ ಟಿವಿಯ ರಂಗಣ್ಣ ಆಗಾಗ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅವಾಗ ಸೈಲೆಂಟ್ ಆಗ್ತಾರೆ. ಬಾಕಿಯವರೆಲ್ಲ ಏನು ಮಾಡ್ತಾ ಇದ್ದೀರಿ? ಪ್ರಶ್ನೆ ಮಾಡಬೇಕಲ್ರಿ. ನಿಮಗೆ ಗೌರವ ಕೊಡ್ತಾ ಇರುವಂತಹ ಒಂದು ಸರ್ಕಾರ, ನಿಮ್ಮನ್ನು ಹತ್ತಿರಕ್ಕೆ ಬಿಟ್ಕೊಳ್ತಾ ಇರುವಂತಹ ಒಂದು ಸರ್ಕಾರ, ನಿಮ್ಮನ್ನು ಹತ್ತಿರಕ್ಕೆ ಬಿಟ್ಕೊಳ್ಳದೆ ನಿಮ್ಮನ್ನು ಎಲ್ಲಿ ಇಡಬೇಕೋ ಅಲ್ಲಿಡುವಂತಹ ಒಂದು ಸರ್ಕಾರಕ್ಕೆ ನೀವು ಕೊಡ್ತಾ ಇರುವಂತಹ ಗೌರವ ಏನ್ರಿ? ಒಂದು ಸಾರಿ ಯೋಚನೆ ಮಾಡಿರಿ, ಪ್ರಶ್ನೆ ಮಾಡಿರಿ. ಜನ ಮುಖ್ಯ, ನರೇಂದ್ರ ಮೋದಿಯವರು ಮುಖ್ಯ ಅಲ್ಲ, ಭಾರತೀಯ ಜನತಾ ಪಕ್ಷ ಮುಖ್ಯ ಅಲ್ಲ, ರಾಹುಲ್ ಗಾಂಧಿ ಮುಖ್ಯ ಅಲ್ಲ, ಸಿದ್ದರಾಮಯ್ಯ ಮುಖ್ಯ ಅಲ್ಲ, ಮತ್ತೊಬ್ಬರು ಮುಖ್ಯ ಅಲ್ಲ. ಈ ದೇಶ ಮುಖ್ಯ, ಈ ಪ್ರಜಾಪ್ರಭುತ್ವ ಮುಖ್ಯ, ಈ ಸಂವಿಧಾನ ಮುಖ್ಯ. ಇದನ್ನು ಅರ್ಥಕೊಂಡ್ಬಿಟ್ಟಿದ್ರೆ ಬಹುಶಃ ಇವತ್ತು ನಮ್ಮ ದೇಶ ಸುಭಿಕ್ಷವಾಗಿರ್ತಿತ್ತು ರೀ. ನೀವು ಪತ್ರಕರ್ತರು ನಿಮ್ಮನ್ನು ಚೀಮಾರಿ ಹಾಕಿ ನಿಮ್ಮನ್ನು ದೂರ ಇಟ್ಟರು ಸಹ ನೀವು ಅವರನ್ನು ಹೊಗಳ್ತೀರಿ. ಅವರ ಏನೋ ಬೆಂಗಾವಲು ವಾಹನ ಕಡಿಮೆ ಮಾಡಿಬಿಟ್ರು ಅಂದರೆ ಅದನ್ನೇ 20 ಸರಿ ತೋರಿಸ್ತೀರಲ್ರಿ. ಇಷ್ಟು ವರ್ಷಗಳ ಕಾಲ ಇಷ್ಟೆಲ್ಲ ಮಾಡಿಕೊಂಡು ಏನೋ ತಾನು ಪ್ರಧಾನಮಂತ್ರಿ ಆಗಿದ್ದು ಸಹ ಚುನಾವಣಾ ಭಾಷಣಗಳಿಗೆ, ಚುನಾವಣಾ ರ್ಯಾಲಿಗಳಿಗೆ ಆಡಳಿತ ಯಂತ್ರವನ್ನು ಬಳಸ್ಕೊಳ್ತಾ ಇದ್ದಾರೆ. ಚುನಾವಣಾ ಇದಕ್ಕೆ ಅವರ ಬೆಂಗಾಲು ವಾಹನಗಳನ್ನು ಬಳಸ್ಕೊಳ್ತಾ ಇದ್ದಾರೆ, ಅವರ ಏನು ಗನ್ಮ್ಯಾನ್ಗಳನ್ನು ಬಳಸ್ಕೊಳ್ತಾ ಇದ್ದಾರೆ, ಎಲ್ಲವನ್ನೂ ಬಳಸ್ಕೊಳ್ತಾ ಇದ್ದಾರಲ್ಲ. ಇದರ ಬಗ್ಗೆ ಯಾರೂ ಮಾತಾಡೋಂಗಿಲ್ವಾ? ಈ ದೇಶದ ಸಂಪತ್ತಲ್ವಾ ಇದು? ಚುನಾವಣೆ ಗೆಲ್ಲೋದಕ್ಕೆ ನಿಮ್ಮ ಮೀಡಿಯಾಗಳವ್ರನ್ನ ಯಾವ ರೀತಿ ಬಳಸ್ಕೊಳ್ಬೇಕು ಎಲ್ಲವನ್ನೂ ಬಳಸ್ಕೊಳ್ತಾ ಇದ್ದಾರಲ್ಲ. ಸತ್ಯ ಕಣ್ಣು ಮುಂದೆ ಇದೆಯಲ್ಲ. ಈಗಲೂ ನೀವು ಮಾತಾಡಲಿಲ್ಲ ಅಂದರೆ ಮತ್ಯಾವಾಗ ಮಾತಾಡ್ತೀರಿ? ರೂಪಾಯಿಯ ಮೌಲ್ಯ ಇಲ್ಲ, ದೇಶದ ಆರ್ಥಿಕ ಪರಿಸ್ಥಿತಿ ಕೆಳಗಡೆ ಹೋಗ್ತಾ ಇದೆ. ಈ ದೇಶವನ್ನು ಇಬ್ಬರು
ಒಂದು ಅಮಿತ್ ಶಾ, ಒಂದು ನರೇಂದ್ರ ಮೋದಿ ಅವರನ್ನು ಮುಂದೆ ಬಿಟ್ಟು ಆ ಹಿಂದುಗಡೆ ನಿಂತ್ಕೊಂಡು ಕಾಣದ ಕೈಗಳು ಒಬ್ಬ ಪ್ರಧಾನಮಂತ್ರಿ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಡಿಸೈಡ್ ಮಾಡೋದು ಒಂದು ಟೆಲಿಪ್ರಾಂಪ್ಟರ್. ಈ ದೇಶದ ಪ್ರಧಾನಮಂತ್ರಿ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಡಿಸೈಡ್ ಮಾಡೋದು ಒಂದು ಟೆಲಿಪ್ರಾಂಪ್ಟರ್. ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ. ಇದನ್ನು ಪ್ರಶ್ನೆ ಮಾಡಬೇಕಾದಂತಹ ಮಾಧ್ಯಮಗಳು ಬಾಯಿ ನಿಂತು ಹೋಗಿದೆ, ಅವರಿಗೆ ಧ್ವನಿ ನಿಂತು ಹೋಗಿದೆ. ಅವರಿಗೆ ಇಂತಹ ದುಸ್ಥಿತಿಗೆ ತಲುಪಿರುವಂತಹ ಭಾರತ, ಈ ಭಾರತವನ್ನು ಕಟ್ಟಬೇಕಾಗಿರುವಂಥದ್ದು, ಈ ಭಾರತವನ್ನು ಉಳಿಸಬೇಕಾಗಿರುವಂತಹ ಕರ್ತವ್ಯ ಈ ದೇಶದ ಪ್ರಜೆಗಳ ಮೇಲಿದೆ, ಯುವಕರ ಮೇಲಿದೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.